ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಖುಷಿ ಕಿಚನ್ ಚಾನೆಲ್. ರಾತ್ರಿ ಅನ್ನ ಏನಾದ್ರೂ ಮಿಕ್ಕಿದ್ರೆ ಬೆಳಿಗ್ಗೆ ಎದ್ದು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ನಾನ್ ತೋರ್ತಕ್ಕಂಥ ಟೊಮೊಟೊ ರೈಸ್ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಬನ್ನಿ ವೀಕ್ಷಕರೇ, ಇದು ಮಾಡ್ತಕ್ಕಂಥ ವಿಧಾನ ಹೇಗೆ ತೋರಿಸ್ತೀನಿ. ಮೊದಲಿಗೆ ವೀಕ್ಷಕ ನಾವಿಲ್ಲಿ ಒಂದು 2 ಮೀಡಿಯಂ ಸೈಜ್ ಟೊಮೊಟೊ ತಗೊಂಡಿದ್ವಿ. ಹಾಗೆ ಖಾರಕ್ಕೆ ತಕ್ಕಂತೆ ನೀವು ಹಸಿಮೆಣಸಿನಕಾಯಿ ತಗೋಬೇಕಾಗತ್ತೆ. ಹಾಗೆ ಒಂದು ಈರುಳ್ಳಿನ ತಗೊಂಡು ಇತ್ತೀಚೆಗೆ ಕಟ್ ಮಾಡ್ಕೊಂಡಿದ್ವಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಬೇಕಾಗುತ್ತೆ. ಮೊದಲಿಗೆ ವೀಕ್ಷಕ ನಾವೇನು ಬಾಣಿ ತಗೊಂಡು ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ವಿ. ಬಿಸಿ ಆದ ನಂತರ ಅದಕ್ಕೆ ನಾವು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋಬೇಕಾಗತ್ತೆ. ಇದಾದ ನಂತರ ನಾವು ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ. ಹಾಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ವೀಕ್ಷಕರೇ. ನೋಡಿ, ಈ ರೀತಿ ಫ್ರೈ ಆಗಿದೆ. ಈಗ ಈ ಫ್ರೈ ಆದ ನಂತರ ನಾವು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಂಡು ಇದರ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಇದನ್ನ ಹುರ್ಕೋಬೇಕಾಗತ್ತೆ ವೀಕ್ಷಕರೇ. ನೋಡಿ, ಈಗ ಹಸಿ ಸ್ಮೆಲ್ ಎಲ್ಲ ಹೋಗಿದೆ. ಇವಾಗ ನಾವು ಇದಕ್ಕೆ ತಗೊಂಡಿರ್ತಕ್ಕಂಥ ಟೊಮೊಟೊನ ಹಾಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ನಾವು ಇದನ್ನ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ವೀಕ್ಷಕರೇ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಮತ್ತೆ ಚೆನ್ನಾಗಿ ಟೊಮೊಟೊ ಸಾಫ್ಟ್ ಆಗೋದಕ್ಕೆ ನಾವು ಬಿಡಬೇಕಾಗತ್ತೆ. ನೋಡಿ, ಈ ರೀತಿ ಸಾಫ್ಟ್ ಆಗಬೇಕು. ಇಷ್ಟು ಸಾಫ್ಟ್ ಆದ ನಂತರ ನಾವು ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ಒಂದು 1/4 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ನಾವು ಆಗ್ಲೇ ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ನಾವು ಸ್ವಲ್ಪ ಹಾಕೋತಾ ಇದೀವಿ. ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಫ್ರೈ ಮಾಡಿದ ನಂತರ ನಾವು ಏನು ಅನ್ನ ಇತ್ತಲ್ಲ ಅನ್ನನ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ನಾವು ಇದಕ್ಕೆ ಸ್ವಲ್ಪ ಉಪ್ಪು ಬೇಕಾದರೆ ಮತ್ತೆ ಹಾಕೋಬೇಕಾಗತ್ತೆ. ಹಾಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದಿಸ್ಬಿಟ್ರೆ ಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಟೊಮೊಟೊ ರೈಸ್ ರೆಡಿ ವೀಕ್ಷಕರೇ. ತುಂಬ ಸುಲಭ ವೀಕ್ಷಕರೇ. ರಾತ್ರಿ ಅನ್ನ ಮಿಕ್ಕಿದ್ರೆ ವೇಸ್ಟ್ ಮಾಡೋದ್ ಬದಲು ನೋಡಿ ಈ ರೀತಿ ಮಾಡಿಕೊಂಡು ನಾವು ತಿಂದರೆ ಸೂಪರ್ ಆಗಿರುತ್ತೆ. ನೋಡಿದ್ಲ ವೀಕ್ಷಕರೇ, ತುಂಬ ಸುಲಭವಾಗಿ ಟೊಮೊಟೊ ರೈಸ್ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ವಿ. ಧನ್ಯವಾದಗಳು ವೀಕ್ಷಕರೇ.